ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪ, ವೃತ್ತಿಯಲ್ಲಿ ಬಲ ಸಹಕಾರ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಮೋಸ ಸಾಧ್ಯತೆ, ಅತಂತ್ರತೆ, ವಿದೇಶ ಪ್ರಯಾಣ ಇವುಗಳಲ್ಲಿ ಅತಂತ್ರ ಸ್ಥಿತಿ. ವಿದೇಶ ಪ್ರಯಾಣಕ್ಕೆ ಏನಾದರೂ ಹೊರಟಿದ್ದರೆ ಅಲ್ಲಿ ಏನೋ ಒಂದು ತೊಂದರೆ ತಕರಾರು ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಮಾಡುತ್ತೆ. ವ್ಯಾಪಾರಗಳಲ್ಲೂ ಅಷ್ಟೇ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ, ಮೋಸ ಸಾಧ್ಯತೆ ಸೂಚಿಸ್ತಾ ಇದೆ. ಜಲ ಸಂಬಂಧಿ ವ್ಯವಹಾರಗಳಲ್ಲಿ ಹೆಚ್ಚು, ಕನ್ಸ್ಟ್ರಕ್ಷನ್ ಫೀಲ್ಡ್ಗಳಲ್ಲಿ ಹೆಚ್ಚು ಈ ರೀತಿಯ ಒಂದು ತೊಂದರೆ ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಸ್ವಲ್ಪ ಗಮನ ಇರಲಿ, ವ್ಯಾಪಾರದ ಕಡೆಗೆ ಎಚ್ಚರಿಕೆ ಇರಲಿ, ಅದನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲೂ ಅಷ್ಟೇ ಒಂದು ಸಣ್ಣ ವಿಚಾರವೂ ಕೂಡ ಏನೋ ಒಂದು ರೀತಿಯ ಇಬ್ಬರಲ್ಲೂ ಒಂದು ಬೇಡದ ಆಲೋಚನೆಗಳು, ಬೇಡದ ನಿರ್ಧಾರಗಳನ್ನು ತೆಗೆದುಕೊಂಡು ಬಿಡೋ ಸಾಧ್ಯತೆಯನ್ನು ಮಾಡುತ್ತೆ. ಹೀಗಾಗಿ ಬಹಳ ಬಹಳ ತಾಳ್ಮೆ ಬೇಕಾಗುತ್ತೆ ವಾರದ ಆದಿಯಲ್ಲಿ. ವಾರಾಂತ್ಯದಲ್ಲಿ ಕನ್ಯಾ ರಾಶಿಯವರಿಗೆ ವಿಶೇಷ ವೃತ್ತಿಯಲ್ಲಿ ವಿಶೇಷ ಸೌಕರ್ಯ, ಹೊಸ ಪ್ರಯತ್ನ, ಬಂಧು ಮಿತ್ರರಿಂದ ಅನುಕೂಲ, ಪ್ರಯಾಣದಲ್ಲಿ ಎಚ್ಚರ ಸ್ವಲ್ಪ ವಹಿಸಿ ತುಂಬ ಚೆನ್ನಾಗಿದೆ. ಅಲ್ಲಿ ಕರ್ಮಸ್ಥಾನದಲ್ಲಿ ಗುರುವಿನ ಸಂಚಾರ, ಅದು ಬುಧನ ಕ್ಷೇತ್ರಗಳಲ್ಲಿ ಗುರು ಸಂಚರಿಸಿದ್ರೆ ಭೂರಿ ಪರಿಚ್ಛದಾತ್ಮಜ ಸುಹೃತ್ ಸುಖಿ ಅಂತ ಹೇಳಿದೆ. ಬೌಧೆ ಬುಧನ ರಾಶಿಯಲ್ಲಿ ಗುರು ಸಂಚರಿಸಿದ್ರೆ ಅಂತ ಹೇಳಿದೆ. ಶರೀರಕ್ಕೆ ಮನಸ್ಸಿಗೆ ಬೇಕಾಗಿರತಕ್ಕಂಥ ಸೌಖ್ಯ ಸಮೃದ್ಧಿಯನ್ನು ತಂದು ಕೊಡುತ್ತಾನೆ. ಕೆಲಸದಲ್ಲೂ ಅಂತಹ ಸಿಕ್ಬಿಡುತ್ತೆ ರೀ. ವೃತ್ತಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥವ್ರಿಗೆ ಸುಮ್ಮನೆ ಕೂತಿದ್ದಾನೆ ಆದರೂ ಸಂಬಳ ಬರ್ತಾ ಇದೆ ಅವನಿಗೆ. ಎಷ್ಟೋ ಜನ ಹೀಗಿರ್ತಾರಲ್ವ. ಆದರೆ ನೀವು ಕೆಲಸ ಮಾಡ್ತೀರ ಪಾಪ, ಕೆಲಸ ಮಾಡಿ ಆ ಕೆಲಸ ಶ್ರಮ ಅನಿಸೋದಿಲ್ಲ ಅಂತ, ತುಂಬ ಹಗುರವಾಗಿರುತ್ತೆ. ಮಾಡಿದ ಕೆಲಸ ಏನೂ ಶ್ರಮ ಪಟ್ಟಿಲ್ಲ, ನಾನು ಹೋದೆ, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ, ಅದೊಂಥರ ಆಟ ಲೀಲೆ ಥರ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಆ ರೀತಿಯ ತುಂಬ ಚೆನ್ನಾಗಿದೆ, ಸುಖಿ ಅಂತ ಹೇಳಿದೆ. ಹೀಗಾಗಿ ಸುಖವನ್ನು ಅನುಭವಿಸ್ತೀರಾ. ಮಕ್ಕಳಿಂದ ಮನಸ್ಸಿಗೆ ಹಿತವಾದ ವಾತಾವರಣ, ಮನಸ್ಸಿಗೆ ಒಂದು ಆನಂದ ಉಂಟಾಗ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಕಾರಣ ಏನಪ್ಪ ಅಂದರೆ ಆ ಚತುರ್ಥದಲ್ಲಿ ಪ್ರಯಾಣ ಸ್ಥಾನದಲ್ಲಿ ಮಾಂದ್ಯ ಸಂಚರಿಸಿದ್ರೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆಗಳು ಉಂಟಾಗುತ್ತೆ. ಸ್ನೇಹಿತರಲ್ಲಿ, ಬಂಧುಗಳಲ್ಲಿ ಸ್ವಲ್ಪ ವಿಶ್ವಾಸ ಕಡಿಮೆ ಆಗುತ್ತೆ. ಆದರೆ ಗುರುದೃಷ್ಟಿಯೂ ಇದೆಯಲ್ಲಪ್ಪ, ಹೀಗಾಗಿ ಅಷ್ಟು ಪ್ರಮಾದ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ತಾವಷ್ಟೇ. ಆತಂಕ ಬೇಡ. ಈ ವಾರ ಎಲ್ಲ ನಿಮಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಮಧ್ಯ ಶುಕ್ರವಾರದಿಂದ ನಂತರದಲ್ಲಿ ಒಂದು ಸುವರ್ಣ ಕಾಲ ಪ್ರಾರಂಭವಾಗುತ್ತೆ. ಒಂದು 6 ತಿಂಗಳ ಮಟ್ಟಿಗೆ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಏನಪ್ಪ ಕನ್ಯಾ ರಾಶಿಯವರಿಗೆ ಅಂದರೆ ಗ್ರಾಮ ದೇವತಾ ದರ್ಶನ ಮಾಡಿ, ಕೃಷ್ಣನ ಪ್ರಾರ್ಥನೆ ಮಾಡಿ. ನಾಳೆ ಗೀತಾ ಜಯಂತಿ ತಪ್ಪದೇ ನೋಡಿ. ಕನ್ಯಾ ರಾಶಿಯವರಿಗೆ ಅಧಿಪತಿ ಯಾರು? ವಿಷ್ಣು. ಹೀಗಾಗಿ ತಪ್ಪದೇ ಗೀತಾ ಪಠನ. ನಿಮಗೆ ಯಾವ ಅಧ್ಯಾಯ ಸುಲಭ ಅನಿಸುತ್ತೋ ಅದನ್ನು ಹೇಳ್ಕೊಳ್ಳಿ, ತುಂಬ ಸಹಾಯ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.